ಅಯೋಧ್ಯೆ ದೇವಾಲಯಗಳ ಘಂಟೆಗಳ ಧ್ವನಿ ಆಕಾಶದೊಳಗೆ ಕರಗುತ್ತಿದ್ದ ಕಾಲ. ಅದು ಧರ್ಮ ಉಸಿರಾಡುತ್ತಿದ್ದ ನಗರ. ಅಲ್ಲಿ ಜನರ ಹೃದಯಗಳಲ್ಲಿ ಒಬ್ಬನೇ ರಾಜ, ಶ್ರೀರಾಮ. ರಾಮನಿಗೆ ಸಿಂಹಾಸನಕ್ಕಿಂತ ಧರ್ಮವೇ ಮಹತ್ವ, ರಾಜ್ಯಕ್ಕಿಂತ ಸತ್ಯವೇ ಅಮೂಲ್ಯ. ಮಾತೆಯ ವಚನಕ್ಕಾಗಿ ರಾಮನು ಸಿಂಹಾಸನ ತ್ಯಜಿಸಿದ. ಸೀತೆಯ ಕೈ ಹಿಡಿದು ಲಕ್ಷ್ಮಣನೊಂದಿಗೆ ಅರಣ್ಯದ ದಾರಿಯತ್ತ ಹೊರಟ. ಕಂಟಕಗಳ ದಾರಿ, ಕಠಿಣ ಜೀವನ. ಆದರೂ ರಾಮನ ಮುಖದಲ್ಲಿ ಶಾಂತಿ. ಅರಣ್ಯದಲ್ಲೂ ಧರ್ಮವೇ ಅವನ ಆಯುಧ. ಒಂದು ದಿನ ಅರಣ್ಯದ ನಿಶ್ಶಬ್ದತೆಯನ್ನು ಚೀರಿ ಚಿನ್ನದಂತೆ ಹೊಳೆಯುವ ಒಂದು ಜಿಂಕೆ. ಸೀತೆಯ ಕಣ್ಣುಗಳಲ್ಲಿ ಆಶ್ಚರ್ಯ. ಪ್ರಭು, ಅದನ್ನು ನನಗಾಗಿ ತಂದುಕೊಡಿ. ರಾಮ ಕ್ಷಣ ಮಾತ್ರ ಯೋಚಿಸದೆ ಪತ್ನಿಯ ಸಂತೋಷಕ್ಕಾಗಿ ಧನುಸ್ಸು ಹಿಡಿದು ಜಿಂಕೆಯ ಹಿಂದೆ ಹೊರಟ. ಅದೇ ಕ್ಷಣ ವಿಧಿಯ ಆಟ ಆರಂಭವಾಯಿತು. ರಾಮ ದೂರವಾದಾಗ ಲಕ್ಷ್ಮಣ ಭೂಮಿಯಲ್ಲಿ ಒಂದು ರೇಖೆ ಎಳೆದ. ಇದನ್ನು ದಾಟಬೇಡಿ ದೇವಿ, ಇದು ರಕ್ಷಣೆಯ ಶಣೆಯ ಗಡಿ ಎಂದು ಹೊರಟ. ಆದರೆ ವೃದ್ಧ ಸನ್ಯಾಸಿಯ ವೇಷದಲ್ಲಿ ಅಧರ್ಮ ಪ್ರವೇಶಿಸಿತು. ಕರುಣೆಯ ಧ್ವನಿ, ಆದರೆ ಹೃದಯದಲ್ಲಿ ಮೋಸ. ಸೀತೆಯ ಕರುಣೆ ಜಾಗೃತವಾಯಿತು. ಒಂದು ಹೆಜ್ಜೆ ಮುಂದೆ ಲಕ್ಷ್ಮಣ ರೇಖೆ ದಾಟಿತು. ಕ್ಷಣದಲ್ಲೇ ವೇಷ ಕಳಚಿತು. ಭೀಕರ ರಾವಣ. ಆಕಾಶ ಕಂಪಿಸಿತು, ಭೂಮಿ ನಡುಗಿತು. ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಎತ್ತಿಕೊಂಡು ಲಂಕೆಯತ್ತ ಹಾರಿದ. ಆಕಾಶದಲ್ಲಿ ಒಂದು ಗರ್ಜನೆ, ಜಟಾಯು. ವೃದ್ಧ ದೇಹ, ಆದರೂ ಧರ್ಮದ ಬಲ. ರಾವಣನ ಎದುರು ಒಂಟಿಯಾಗಿ ನಿಂತ. ಭೀಕರ ಯುದ್ಧ, ರಕ್ತ, ತ್ಯಾಗ. ಅಂತಿಮವಾಗಿ ಜಟಾಯು ಭೂಮಿಗೆ ಬಿದ್ದ. ರಾಮ ಮರಳಿ ಬಂದಾಗ ಸೀತೆ ಇಲ್ಲ. ಅರಣ್ಯ ಮೌನ. ಸೀತೆ ಮಾತೆಯನ್ನು ಹುಡುಕ್ತಾ. ಮರಣಾಸನ್ನ ಜಟಾಯುವನ್ನು ಕಂಡು ರಾಮನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ನೀನು ನನ್ನ ತಂದೆಯ ಸಮಾನ ಎಂದು ಜಟಾಯು ರಾಮನ ಮಡಿಲಲ್ಲಿ ಮೋಕ್ಷ ಹೊಂದಿದ. ಜಟಾಯುವಿಂದ ರಾಮನಿಗೆ ಸೀತೆ ಮಾತೆಯ ಸುಳಿವು ಸಿಕ್ಕಿತು. ಅದಾದ ನಂತರ ಕಿಷ್ಕಿಂಧೆ. ಅಲ್ಲಿ ವಾಯುದೇವನ ಪುತ್ರ ಹನುಮಂತ ರಾಮನ ಮುಂದೆ ನಿಂತ. ಮಾತು ಶುರುವಾದ ಕ್ಷಣದಲ್ಲೇ ರಾಮನು ಅರಿತುಕೊಂಡ, ಇವನು ಸಾಮಾನ್ಯವಲ್ಲ, ಅಂದೇ ಭಕ್ತಿ ಜನಿಸಿತು. ಭಕ್ತಿಗೆ ದೇವ ಸಿಕ್ಕ. ಪ್ರಭು, ನನ್ನ ಪ್ರಾಣ, ನನ್ನ ಬಲ, ನನ್ನ ಬುದ್ಧಿ ಎಲ್ಲವೂ ನಿಮ್ಮ ಸೇವೆಗೆ. ಸಮುದ್ರದ ಮುಂದೆ ರಾಮ ನಿಂತ. ಎಲ್ಲರೂ ಸಮುದ್ರವನ್ನು ದಾಟುವ ಆಲೋಚನೆಯಲ್ಲಿ ಬಿದ್ದರು. ಆಗ ಹನುಮಂತನು, ಪ್ರಭು, ನಾನು ಹೋಗಿ ಬರ್ತೀನಿ ಲಂಕೆಗೆ ಎಂದು ತನ್ನ ದೇಹವನ್ನು ದೊಡ್ಡದಾಗಿಸಿಕೊಂಡು ಲಂಕೆಯ ಕಡೆಗೆ ಸಮುದ್ರದ ಮೇಲೆ ಮಹಾವೀರನಂತೆ ಹಾರಿದ. ಅಲ್ಲಿ ಸೀತೆ ಮಾತೆ ಅಶೋಕವನದಲ್ಲಿ ರಾಮನ ಬರುವಿಕೆಗಾಗಿ ಕಾಯ್ತಿರ್ತಾಳೆ. ಆಗ ಹನುಮಂತನು, ತಾಯಿಂತನು, ತಾಯಿ, ನೀನು ಹೆದರಬೇಡಿ, ರಾಮರು ಬರುತ್ತಿದ್ದರೆ ಎಂದು ತನ್ನ ಬಲಿ ಇರುವ ರಾಮರ ಉಂಗುರವನ್ನು ಸೀತೆ ಮಾತೆಗೆ ನೀಡಿದನು. ಅಷ್ಟರಲ್ಲಿ ಲಂಕೆಯವರು ಹನುಮಂತನನ್ನು ನೋಡಿ ಸಭೆಯಲ್ಲಿ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದರು. ಆದರೆ ಹನುಮಂತನು ಇಡೀ ಲಂಕೆಯನ್ನೆಲ್ಲ ಬೆಂಕಿ ಆವರಿಸುವಂತೆ ಸುಟ್ಟಾಕಿ ಮರಳಿ ಬಂದ. ಈಗ ಅವ್ರ ಮುಂದಿನ ಪ್ರಶ್ನೆ, ವಾನರ ಸೇನೆಯನ್ನು ಸಮುದ್ರ ದಾಟಿಸುವುದು. ನಂತರ ವಾನರರು ಕಳ್ಳು ಎತ್ತಿದರು, ರಾಮನ ನಾಮ ಬರೆದರು. ಸಮುದ್ರ ದೇವರು ದಾರಿ ಕೊಟ್ಟರು. ಅಸಾಧ್ಯ ಸಾಧ್ಯವಾಯಿತು. ನಂತರ ವಾನರರ ಸೇನೆ ಸಮುದ್ರ ದಾಟಿದ ನಂತರ ಅಧರ್ಮ ಸುಟ್ಟಿತು, ಪವಿತ್ರತೆ ಉಳಿದಿತು. ಭೀಕರ ಯುದ್ಧ, ಬಾಣಗಳ ಮಳೆ, ರಕ್ತದ ನೆಲೆ. ಲಕ್ಷ್ಮಣ ಗಾಯಗೊಂಡು ನೆಲಕ್ಕೆ ಬಿದ್ದಾಗ ಗುರುಗಳು, ಸಂಜೀವನಿ ಒಂದೇ ಲಕ್ಷ್ಮಣನ ಜೀವ ಉಳಿಸುತ್ತದೆ ಎಂದು ಹೇಳಿದಾಗ ಹನುಮಂತ, ನಾನು ತರುತ್ತೇನೆ ಎಂದು. ಎಷ್ಟು ಹುಡುಕಿದರೂ ಸಂಜೀವನಿ ಸಿಗುತ್ತಿಲ್ಲವೆಂದು. ಸಂಜೀವಿನಿ ಪರ್ವತವನ್ನೇ ಎತ್ತಿಕೊಂಡು, ಅದದು ಶಕ್ತಿಯಲ್ಲ, ಭಕ್ತಿಯ ಮಹಿಮೆ. ಕೆಲವು ದಿನಗಳ ಭೀಕರ ಯುದ್ಧದ ನಂತರ ಅಂತಿಮ ಕ್ಷಣ. ರಾಮ ಮತ್ತು ರಾವಣ ಮುಖಾಮುಖಿ. ಒಂದು ಬಾಣ, ಒಂದು ಕ್ಷಣ. ರಾಮರು ರಾವಣರನ್ನು ಪತನ ಮಾಡಿದರು. ಅಧರ್ಮ ಪತನ, ಧರ್ಮದ ವಿಜಯ. ನಂತರ ರಾಮ ಹೇಳಿದನು, ಹನುಮಂತ, ನನ್ನ ಹೃದಯದಲ್ಲಿ ನೀನೇ. ಹನುಮಂತ ಉತ್ತರಿಸಿದೆ, ಪ್ರಭು, ನನ್ನ ಹೃದಯದಲ್ಲಿ ನೀವು ಎಂದೆಂದಿಗೂ ಜೀವಿಸುತ್ತೀರ. ತನ್ನ ಎದೆಯನ್ನು ನೋಡಿ ತೋರಿದ. ಭಕ್ತಿ ಇದ್ದರೆ ದೇವನೂ ಬಂದಿಯಾಗ್ತಾನೆ. ಜೈ ಶ್ರೀರಾಮ್. ನಂತರ ಸೀತೆಯೊಂದಿಗೆ ರಾಮರು ಅಯೋಧ್ಯೆಗೆ ಮರಳಿದರು. ದೀಪಗಳು ಹೊಳೆಯಿತು. ಜನರು ಸಂತೋಷದಿಂದ ರಾಮರು ಬರುತ್ತಿದ್ದಾರೆ ಎಂದು ಹೇಳುತ್ತಿದ್ದರು. ಭಕ್ತಿ ಇದ್ದರೆ ದೇವನೂ ಬಂದಿಯಾಗ್ತಾನೆ. ಜೈ ಶ್ರೀರಾಮ್. MSV ಆನಿಮೇಷನ್ ಸ್ಟೋರಿ ಚಾನಲ್. ಅಣ್ಣು, ನಿಮಗೆ ರಾಮನ ಮೇಲೆ ಭಕ್ತಿ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ.
ಇದೇ ಥರ ಇನ್ನು ಹೆಚ್ಚಿನ ಕಥೆಗಳು ಬರಲಿದೆ. ಜೈ ಶ್ರೀರಾಮ್. Subscribe for more videos.